ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಜಿಲ್ಲಾ ಬಂಜಾರ ಸೇವಾ ಸಂಘಗಳ ಒಕ್ಕೂಟದ ವತಿಯಿಂದ ವಿವಿಧ ಸಂಘಟನೆಗಳು ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ವಿವಿಧ ಒಕ್ಕೂಟ ಬಂಜಾರ ಸಂಘದ ಸೇವಾ ಸಂಘಗಳ ಒಕ್ಕೂಟಗಳ ಸಮಾವೇಶ 2026 ವಿಶೇಷವಾಗಿ ಅನೂರಿನಲ್ಲಿ ಜರುಗಿತು. ಸೇವಾಲಾಲ್ ಜಯಂತಿ 887ನೇ ಸೇವಾಲಾಲ್ ಜಯಂತಿ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಾಯಿತು. ಅನೂರಿನಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಶಾಸಕ ಎಂ.ಆರ್. ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಕಲಾ ತಂಡಗಳನ್ನು ಉದ್ಘಾಟನೆ ಮಾಡಿ ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರು ಬಂಜಾರ ಸಂಘದ ಮತ್ತು ಬಂಜಾರ ಜನಾಂಗದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಕೆಲವೇ ತಿಂಗಳಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಭಾಗಗಳಿಂದ ಬಂದಂತಹ ಸುಮಾರು ಹಲವಾರು ತಾಂಡಗಳಿಂದ ಬಂದಂತಹ ಜನಾಂಗದ ಪ್ರಮುಖರು, ಮುಖಂಡರು, ಕರ್ನಾಟಕ ರಾಜ್ಯದ ವಿವಿಧ ರಾಜ್ಯಾಧ್ಯಕ್ಷಗಳು ಮತ್ತು ತಾಲೂಕು ಅಧ್ಯಕ್ಷಗಳು, ಜಿಲ್ಲಾಧ್ಯಕ್ಷಗಳು ಮತ್ತು ವಿವಿಧ ಸಂಘಗಳ ಬಂಜಾರ ಸಮಾವೇಶದ ಬಂಜಾರ ಸಂಘದ ವಿವಿಧ ಸಂಘಟನೆಗಳು ಮತ್ತು ಇನ್ನಿತರ ಮುಖಂಡರುಗಳು ಮತ್ತು ಅವರ ಬಂಜಾರ ಜನಾಂಗದ ಸ್ವಾಮೀಜಿಗಳು ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಿದ್ದರು. ಮಾಜಿ ಶಾಸಕ ನರೇಂದ್ರ ಸೇರಿದಂತೆ ನಿಶಾಂತ್, ದಂತೇಶ್ ಕುಮಾರ್ ಸೇರಿದಂತೆ ಅನೇಕ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ತಾಲೂಕು ಅಧ್ಯಕ್ಷರುಗಳು ಮತ್ತು ಚಾಮೂಲ ನಂಜುಂಡಸ್ವಾಮಿ ಮತ್ತು ಅವರ ಸಂಬಂಧಪಟ್ಟ ಇನ್ನೂ ಅಧಿಕಾರಿಗಳು, ಮುಖಂಡರುಗಳು, ಸ್ಥಳೀಯ ಮುಖಂಡರುಗಳು, ವಿವಿಧ ಪಕ್ಷದ ಮುಖಂಡರುಗಳು ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿ ಬಂಜಾರ ಜನಾಂಗಕ್ಕೆ ಶುಭ ಹಾರೈಸಿದರು. आजोरे सेवालाल भक्ती कराचा तारा मोती वाळो तोळा वाळो चुरी वाळो तुलाल सेवालाल ನಮಸ್ಕಾರ. ನಾನು ಎಂ ಶಾಂತರಾಜು, ಚಾಮರಾಜನಗರ ಜಿಲ್ಲಾ ಬಂಜಾರ ಸೇವಾ ಸಂಘದ ಗೌರವಾಧ್ಯಕ್ಷ. ದಿನಾಂಕ 28/2/2026 ಬಂಜಾರ ಸಂಘಗಳ ಒಕ್ಕೂಟ ಅನೂರು ತಾಲೂಕು ಬಂಜಾರ ಸೇವಾ ಸಂಘ ಇವರ ಒಕ್ಕೂಟದಲ್ಲಿ ನಡೆದಂಥ ಅನೂರಿನಲ್ಲಿ ವಿಭಾಗೀಯ ಮಟ್ಟದ 287ನೇ ಸೇವಾಲಾಲ್ ಜಯಂತ್ಯೋತ್ಸವ ಬಂಜಾರ ಮಳಾವು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಾಮರಾಜನಗರ ಜಿಲ್ಲೆ, ಮೈಸೂರು, ಮಂಡ್ಯ ಜಿಲ್ಲೆಯಿಂದ ಎಲ್ಲ ಬಂಜಾರ ಜನಾಂಗವು ಬಂದು ಸಹಕಾರ ನೀಡಿದ್ದೀರಿ. ಹಾಗೆ ಚಾಮರಾಜನಗರ ಜಿಲ್ಲಾ ಬಂಜಾರ ಸೇವಾ ಸಂಘ, ಚಾಮರಾಜನಗರ ಜಿಲ್ಲಾ ಬಂಜಾರ ನೌಕರರ ಸಂಘ, ಬಂಜಾರ ವಿವಿಧ ತಾಂಡಗಳ ನಾಯಕ್, ಡಾವೋ, ಕಾರ್ಬಾರಿ, ವಿವಿಧ ಸಂಘಗಳ ಪ್ರತಿನಿಧಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳು, ಮಹಿಳಾ ಸಂಘಗಳು, ಯುವಕರ ಸಂಘಗಳು, ಜಿಲ್ಲಾ ಬಂಜಾರ ಸೇವಾ ಸಂಘಗಳು
ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ ಬಂಜಾರ ಸಂಘಟನೆಗಳ ಒಕ್ಕೂಟ, ಹನೂರು ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ವಿವಿಧ ಸಂಘದ ಸಂಸ್ಥೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು, ಹಾಗೆ ವಿವಿಧ ಜನಪ್ರತಿನಿಧಿಗಳು, ಹಾಲಿ ಮಾಜಿ ಶಾಸಕರುಗಳು, ಬೇರೆ ಬೇರೆ ಸಂಘದ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಹನುಮಂತ ಮತ್ತು ರಮೇಶ್ ಲಮಾಣಿರವರು, ಹಾಗೆ ಕಲಾ ತಂಡಗಳ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಂಥ ಕನಕಪುರದ ಹನುಮಂತರವರು, ಹೀಗೆ ಬೇರೆ ಬೇರೆ ಇಲಾಖೆಯ ನೌಕರ ಬಂಧುಗಳು, ಅದರಲ್ಲೂ ನಮಗೆ ಪೊಲೀಸ್ ಬಂದೋಬಸ್ತನ್ನು ನೀಡಿದಂತಹ ಪೊಲೀಸ್ ಇಲಾಖೆಯವರು, ನಮ್ಮ ಕ್ರೀಡಾಂಗಣವನ್ನು ಒದಗಿಸಿಕೊಟ್ಟಂತಹ ಯೋಜನಾ ಸೇವಾ ಕ್ರೀಡಾ ಇಲಾಖೆಯವರು, ಹಾಗೆ ಪಟ್ಟಣ ಪಂಚಾಯಿತಿಯವರು, ತಹಶೀಲ್ದಾರ್ ಕಚೇರಿಯವರು, ರಸ್ತೆ ಮತ್ತು ಸುರಕ್ಷತೆಯ ಅಧಿಕಾರಿಗಳು, ಹೀಗೆ ಬೇರೆ ಬೇರೆ ಎಲ್ಲ ಅಧಿಕಾರಿ ನೌಕರ ಬಂಧುಗಳು, ಹಾಗೆ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಎಲ್ಲ ಇಲಾಖೆಯವರು ನಮಗೆ ಸಹಕಾರವನ್ನು ತೋರಿದಿರಿ. ಹಾಗೆ ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದಂತಹ ಎಲ್ಲ ಇಲಾಖೆಯವರಿಗೂ, ಎಲ್ಲ ಜನಪ್ರತಿನಿಧಿಗಳಿಗೂ, ಎಲ್ಲ ಮುಖಂಡರುಗಳಿಗೂ, ಡಾವೋ, ಕಾರ್ಬಾರಿ, ನಾಯಕ್ ಮತ್ತು ಸಂಘದ ಪ್ರತಿನಿಧಿಗಳಿಗೆ, ಮತ್ತು ನನ್ನ ಜೊತೆಗೂಡಿ ಕೆಲಸವನ್ನು ಮಾಡಿದಂತಹ ನನ್ನ ಸಹಪಾಠಿಗಳು, ಹಗಲು ರಾತ್ರಿ ದುಡಿದಂಥ ನನ್ನ ತಂಡದ ಮಿತ್ರರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕವಾದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರ ಸಹಕಾರವು ಹೀಗೆ ಮುಂದೆ ಇರಲಿ ಅಂತ ಕೇಳ್ಕೊಳ್ತಾ, ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಮಾಧ್ಯಮಗಳು, ಎಲ್ಲ ವರ್ಗಗಳ, ಎಲ್ಲ ಸಮುದಾಯದ ಮುಖಂಡರುಗಳು, ಹಾಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಿದ್ದಂತಹ ಆ ಹನೂರಿನ ಸುತ್ತಮುತ್ತಲಿನ ಜನತೆಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಜಯಂತಿ ಚೆನ್ನಾಗಿ ಆಚರಣೆ ಆಗಬೇಕು, ಇಲ್ಲಿಂದ ಒಂದು ಸಂದೇಶನ ತಗೊಂಡೋಗ್ಬೇಕಂತ ಹೇಳಿ
ತಾವೆಲ್ಲ ಕಾದು ಕೂತಿದ್ರಿ. ಇವತ್ತು ಸ್ವಾಮೀಜಿಗಳು ಸಹ ಬಹಳಷ್ಟು ನಿಮಗೆ ವಿಚಾರವನ್ನ ತಿಳಿಸಿದ್ರು. ಇಂದಿನ ಅಧ್ಯಕ್ಷರು ಮತ್ತೆ ಅನಂತ ನಾಯಕರು ಮತ್ತೆ ಈಗ ತಾನೇ ಮಾತಾಡಿದಂತ ಸಂಪನ್ಮೂಲ ವ್ಯಕ್ತಿಗಳು ಬಹುಶಃ ನಿಮಗೆ ಸಂಪೂರ್ಣವಾಗಿ ಈ ಒಂದು ಸಮಾಜದ ಆಗುಹೋಗುಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ಯಾವ ರೀತಿ ನೀವು ಸಂಘಟಿತರಾಗಬೇಕು, ಸಂಘಟನೆ ಮುಖಾಂತರ ನಿಮ್ಮ ಹಕ್ಕುಗಳನ್ನ ಪಡ್ಕೋಬೇಕನ್ನೋ ಮುಖಾಂತರ ನೀವು ಈ ಸಂದರ್ಭದಲ್ಲಿ ಬಹಳಷ್ಟು ಸವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಅದನ್ನ ಚಾಚು ತಪ್ಪದೆ ನೀವು ಮಾಡಬೇಕು. ಮಾಡ್ತೀರಾ ತಾನೇ? ಖಂಡಿತವಾಗ್ಲೂ ಅದಾಗ್ಲಿ. ನಾನು ಸಹ ನಿಮಗೆ ಹಾರೈಸ್ತೇನೆ. ಏನು ಈ ಒಂದು ಸಂತಲ ಒಂದು ಜಯಂತಿ ನಿಮ್ಮನ್ನೆಲ್ಲರೂ ಒಂದು ಒಗ್ಗೂಡಿಸಿ ನಿಮ್ಮ ಒಂದು ಬದುಕಲ್ಲಿ ಒಂದು ಹಸನ ಮೂಡತಕ್ಕಂಥ ಕೆಲಸ ಆಗಲಿ. ಬಹುಶಃ ಇವತ್ತು ತಾಯಿಯಂದ್ರು ನೀವು ಬಹಳಷ್ಟು ಇಲ್ಲಿ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಅನಂತ ನಾಯಕ್ ಅವರು ಹೇಳ್ತಾ ಇದ್ರು, ನಮಗೆ ಹೊಟ್ಟೆ ಊಟ ಇಲ್ಲ ಅಂದ್ರೂ ಸಹ ನಮ್ಮ ತಾಯಿಯಂದ್ರು ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡದೆ ಬಿಡಲ್ಲ, ಅವ್ರನ್ನ ಕೊಟ್ಟೇ ಕೊಡ್ತಾರೆ ಅನ್ನೋ ಮಾತನ್ನ ಬಹುಶಃ ಅವರು ಹೇಳಿದ್ದು ಅಕ್ಷರಶಃ ಸತ್ಯ. ಇವೆಲ್ಲ ಅಷ್ಟೇ ಶ್ರಮಜೀವಿಗಳು. ಖಂಡಿತವಾಗ್ಲೂ ಆ ಮಕ್ಕಳ ಒಂದು ಭವಿಷ್ಯಕ್ಕೆ ನೀವು ಖಂಡಿತವಾಗಿ ಎಷ್ಟೇ ಕಷ್ಟ ಆದ್ರೂ ನೀವು ಆ ಒಂದು ಕಷ್ಟಪಟ್ಟು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದೀರಾ. ನಾನು ಸಹ ನೋಡ್ತಾ ಇದ್ದೇನೆ. ಬಹುಶಃ ಇವತ್ತು ಅಂತ ಒಂದು ಕೆಲಸ ನಮ್ಮ ತಾಯಿಯಂದ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಅದು ಪ್ರಶಂಸನೀಯ ಅಂತ ನಾನು ಈ ಸಂದರ್ಭದಲ್ಲಿ ಆ ತಾಯಿಯಂದ್ರಿಗೆ ನಾನು ಅಭಿನಂದಿಸ್ತೇನೆ. ಈ ಸಂದರ್ಭದಲ್ಲಿ ಅದು ಬಹಳ ಮುಖ್ಯ. ಯಾಕೆಂದ್ರೆ ಮಕ್ಕಳು ವಿದ್ಯಾವಂತರಾದ್ರೆ ನಿಮ್ಮೆಲ್ಲರಿಗೂ ಒಂದು ಅವ್ರ ಕಾಲ ಮೇಲೆ ನಾವು ನಿಂತ್ಕೋಬಹುದು, ಅವ್ರ ಬದುಕನ್ನ ಕಟ್ಕೋಬಹುದು. ನೀವು ಪಟ್ಟಂತ ಕಷ್ಟ ಅವರು ಪಡೆದೇ ಇರಲಿ ಅಂತ ಹೇಳಿ ನೀವೆಲ್ಲ ಒಂದು ಶ್ರಮ ಪಟ್ಟು ಅವ್ರನ್ನ ಓದಿಸ್ತಾ ಇದ್ದೀರಾ. ಖಂಡಿತವಾಗ್ಲು ಎಲ್ಲರೂ ಸಹ ಯಾರೂ ಸಹ ವಂಚಿತರಾಗಬಾರ್ದು. 100ಕ್ಕೆ 100 ಎಲ್ಲರೂ ವಿದ್ಯಾವಂತರಾಗಬೇಕು. ನಿಮ್ಮ ಅವಕಾಶ, ನಿಮ್ಮ ಹಕ್ಕನ್ನ ನೀವು ಪಡ್ಕೊಳ್ಳಿಕ್ಕೆ ಎಲ್ಲ ಒಂದು ಅವಕಾಶಗಳು ನಿಮಗಿದೆ. ಅಂತ ಒಂದು ಅವಕಾಶ ನಿಮ್ಗೆ ಆಗ್ಬೇಕು. ಮುಂದುವರೆದು ಅದಕ್ಕೆ ಏನ್ ಬೇಕಾದ್ರೂ ನಾವು ಅಂದ್ರೆ ಮುಂದುವರೆದು ಅದಕ್ಕೆ ಸಪೋರ್ಟ್ ಆಗಿ ಬಹುಶಃ ನಿಮ್ಮಲ್ಲಿ ಇರ್ತಕ್ಕಂಥ ಏನು ಗ್ರಾಮಗಳಿರ್ಬೋದು, ಇವತ್ತು ಗಮನಗಂಗೆ, ದಿನಹಳ್ಳಿ, ಮಾಟಳ್ಳಿ ಪಂಚಾಯತಿ, ಬಹುಶಃ ಈ ಕಡೆ ಎಲ್ಲ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಾಗೇರಿ ಮತ್ತೆ ಮತ್ತೆ PG ಪಾಳ್ಯದ ಕಡೆನೂ ಸಹ ಎಲ್ಲ ಇದ್ದಾರೆ. ಎಲ್ಲ ಕಡೆನೂ ಗೋಪಿನಾಥದಲ್ಲೂ ಇದ್ದಾರೆ. ಇಷ್ಟು ಎಲ್ಲ ಕಡೆ ಇರ್ತಕ್ಕಂಥ ಒಂದು ಈ ಸಮುದಾಯ ಅವರಿಗೆ ಮೂಲಭೂತವಾಗಿ ಏನು ಅವಶ್ಯಕತೆ ಇದೆ. ಯಾಕೆಂದ್ರೆ ಎಲ್ಲರೂ ರೈತಾಪಿ ವರ್ಗ. ಮುಖ್ಯವಾಗಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ನೀರು, ಕರೆಂಟು, ರಸ್ತೆ, ಆರೋಗ್ಯ ಮತ್ತೆ ಶಿಕ್ಷಣ. ಈ 5 ಸಮರ್ಪಕವಾಗಿ ನಿಮ್ಗೆ ಸಿಕ್ಕಿದ್ರೆ ಬಹುಶಃ ನೀವು ಯಾವುದು ಯಾರನ್ನು ಏನು ಕೇಳಲಿಕ್ಕೆ ಬಯಸಲ್ಲ. ನೀವು ಸ್ವಾಭಿಮಾನಿಗಳು. ಬಹುಶಃ ಸರ್ಕಾರಗಳು ಮತ್ತೆ ಇವತ್ತಿನ ಏನು ಈ ಒಂದು ಅವಕಾಶ ಕೊಟ್ಟಿದ್ದೀರಾ, ಈ ಒಂದು ಅವಕಾಶ ನಿಮಗೆ ಋಣ ತೀರಿಸತಕ್ಕಂಥ ಕೆಲಸ ಖಂಡಿತವಾಗ್ಲೂ ಆಗ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಇವತ್ತು ಉಡುಗೊರೆ ಹಣ್ಣಕ್ಕೆ 490 ಕೋಟಿ ವೆಚ್ಚದಲ್ಲಿ ಒಂದು DPR ರೆಡಿ ಆಗಿದೆ. ಬಹುಶಃ ಅದು ಬಂದ್ರೆ ಇಡೀ ರಾಮಾಪುರ ಹೋಗ್ಲಿ ಆ ಒಂದು ನೀರನ್ನ ಸಮಸ್ಯೆಯನ್ನ ನೀಗಿಸ್ತಕ್ಕಂಥ ಕೆಲಸ ಖಂಡಿತವಾಗ್ಲೂ ಆಗುತ್ತೆ. ಬಹುಶಃ ಸರ್ಕಾರವನ್ನ ಒತ್ತಾಯ ಮಾಡ್ತೀವಿ. ಈ ಭಾಗದ ಜನಕ್ಕೆ ನಿಜವಾಗ್ಲೂ ಸಮಸ್ಯೆ ಇದೆ, ನೀರಿನ ಕೊರತೆ ಇದೆ. ಅದರಲ್ಲೂ ಮಳೆಯ ಆಶ್ರಿತ ಕಡಿಮೆ ಆಗಿದೆ. ಯಾಕೆಂದ್ರೆ ನಮಗೆ ಮುಂಗಾರು ಬರೋಲ್ಲ, ಕಡಿಮೆ. ಹಿಂಗಾರು ಏನಾದ್ರು ಬರದೇ ಹೋದ್ರೆ ಇವತ್ತು ಏನು ನಾವು ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ನೀವೇನು ಗೊತ್ತಿದೆ ಎಲ್ಲರಿಗೂ. ಬಹುಶಃ ದಿನಹಳ್ಳಿ ಭಾಗದಲ್ಲಿ ಹಿಂದೆಂದೂ ಕಂಡರಿಯದಂತ ಒಂದು ನೀರಿನ ಸಮಸ್ಯೆ ಉದ್ಭವಿಸಿದೆ. ವಾಟಳ್ಳಿಯಲ್ಲಿ ಅದೇ ತರ ಇದೆ. ಗಮನಗದ್ದೆಯಲ್ಲೂ ಆ ಮೇಲ್ಗಡೆ ಆ ತೋಟಗಳಲ್ಲಿ ಬಹುಶಃ ಹಣ್ಣನ್ನು ಬಿಟ್ಟು ಆ ತೋಟದಲ್ಲಿ ಇರ್ತಕ್ಕಂಥ ರೈತರಿಗೆ ಬಹುಶಃ ಬಹಳಷ್ಟು ಸಮಸ್ಯೆ ಇದೆ. ಈ ತರದ ಒಂದೊಂದು ಭಾಗದಲ್ಲಿ ಅದರದೇ ಆದ ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಅದನ್ನೆಲ್ಲರೂ ನೀಗಿಸ್ಲಿಕ್ಕೆ ಬಹುಶಃ ಇದೊಂದು 490 ಕೋಟಿ ಅನುದಾನ ಏನಾದರೂ ಬಜೆಟ್ ಅಲ್ಲಿ ಘೋಷಣೆ ಆದ್ರೆ ನಿಜವಾಗ್ಲೂ ನಮಗೆ ಒಂದು ಜಯ ಸಂದಂಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮುಖ್ಯಮಂತ್ರಿಗಳಿಗೆ ಮುಖ್ಯವಾಗಿ ಈ ಮುಖೇನ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೇಳ್ಕೊತಾ ಇದ್ದೀನಿ. ಯಾಕೆಂದ್ರೆ ಈ ಒಂದು ಮೃತನೆಯನ್ನ ಪ್ರಾಜೆಕ್ಟ್ ಏತ ನೀರಾವರಿ ಬಹಳ ಅತಿ ಅವಶ್ಯಕತೆ ಇದೆ. ಈ ಒಂದು ಕೆಲಸ ನೀವು ಮಾಡಿಕೊಡ್ಲೇಬೇಕು. ಈ ಭಾಗದ ರೈತರಿಗೆ ಒಂದು ಜೀವ ಕೊಟ್ಟಂಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಅಂತ ಒಂದು ಕೆಲಸನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲೇಬೇಕಂತ ಹೇಳಿ ನಿಮ್ಮ ಮುಖಾಂತರ ಮಾನ್ಯಪ್ಪ ಸಾಹೇಬರು ಇರ್ಬೋದು, ಮತ್ತೆ ಉಸ್ತುವಾರಿ ಸಚಿವರು ಇರ್ಬೋದು, ಮತ್ತೆ ಸಂಸದರು ಇರ್ಬೋದು, ಎಲ್ಲರೂ ಸಹ ಈ ಒಂದು ಕೆಲಸಕ್ಕೆ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ
ಈ ಒಂದು ಕೆಲಸ ಆಗಲೇಬೇಕು. ಇದು ಉಳಿದಂಥದ್ದು ಖಂಡಿತವಾಗಲೂ ಹಂತವಾಗಿ ಈ ಒಂದು ಗ್ರಾಮಗಳ ಅಭಿವೃದ್ಧಿ ಈ ತಾಂಡಗಳಿರ್ಬೋದು ಮತ್ತೆ ಏನು ಗ್ರಾಮಗಳು ಇದಾವೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವೆಲ್ಲರೂ ಹಂತವಾಗಿ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಎಲ್ಲ ಪ್ರಯತ್ನಗಳು ಖಂಡಿತವಾಗ್ಲೂ ಆಗುತ್ತೆ. ಬಹುಶಃ ನನಗೆ ಆಗಲೇ ಸಭೆಯಲ್ಲಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ. ಸಂತ ಸೇವಾಲಾಲ್ ಭವನ ಆಗಬೇಕು ತಾಲೂಕು ಮಟ್ಟದಲ್ಲಿ ಅನ್ನೋ ಮಾತನ್ನ ಕೇಳಿಕೊಂಡಿದ್ದಾರೆ. ಖಂಡಿತವಾಗಲೂ 100ಕ್ಕೆ 200 ಭಾಗ ಆ ಒಂದು ಆಸೆಯನ್ನ ನಮ್ಮ ಆದಷ್ಟು ಬೇಗ ಬಹಳ ವರ್ಷಗಳ ಕನಸಲು ಇದುವರೆಗೂ ಎಲ್ಲಾ ತರದ ಪ್ರಯತ್ನಗಳಾಗಿದ್ದಾವೆ. ಬಟ್ ಆದ್ರೆ ಅದು ಇನ್ನೂ ಆಗಿಲ್ಲ. ಅದಾಗಲೇಬೇಕು. ಬಹುಶಃ ಎಲ್ಲರ ಅದು ಹಕ್ಕದು. ಹಾಗಾಗಿ ಯಾಕೆಂದ್ರೆ ಇಷ್ಟು ಒಂದು ಕಷ್ಟಪಡ್ತಕ್ಕಂಥ ರೈತಾಪಿ ಹೊರಗೆ ಇರಬೇಕಾದ್ರೆ ಅದು ಬಹಳ ಅವಶ್ಯಕತೆ ಇದೆ. ಖಂಡಿತವಾಗ್ಲೂ ಮಾಡಲೇಬೇಕು, ಮಾಡೋಣ. ಅದರಲ್ಲೂ ನಿಮ್ಮ ಒಂದು ಏನು ಸಮಾಜದಲ್ಲಿ ಹೆಚ್ಚು ಶಿಕ್ಷಕರಿದ್ದಾರೆ, ಬಹಳ ಬುದ್ಧಿವಂತರಿದ್ದಾರೆ. ಎಲ್ಲರೂ ನನ್ನನ್ನು ಬಹಳ ಒತ್ತಾಯಪೂರ್ವಕವಾಗಿ ಅದಲ್ಲದೆ ಎಲ್ಲ ಮುಖಂಡರು ಸಹ ಸೇರಿ ಇದನ್ನು ಆಗ್ಲೇಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಹೀಗಿಸ್ತಕ್ಕಂಥ ಕೆಲಸ ಆದಷ್ಟು ಬೇಗ, ಅಂದ್ರೆ ಅವರು ಒಂದು ತಿಂಗಳಂತ ಹೇಳ್ತಾರೆ, ತಿಂಗಳಲ್ಲಿ ಆಗಲ್ಲ, ಒಂದು 3 ತಿಂಗಳಾದ್ರೂ ಒಂದು ಸ್ವಲ್ಪ ಸಮಯ ಕೊಡಿ. ಎರಡನೇದು ಸ್ಮಶಾನಗಳ ಒಂದು ಜಾಗವನ್ನ ಬಿಡಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದು ಖಂಡಿತವಾಗ್ಲೂ ಬಹುಶಃ ಜಾಗ ಎಲ್ಲೂ ಇಲ್ಲ ಅಂತಂದ್ರೆ ಅದನ್ನ ಬೇರೆ ಖರೀದಿಯನ್ನು ಮಾಡಿ ಕೊಡ್ತಕ್ಕಂಥ ಅವಕಾಶ ಇದೆ. ಅದು ಖಂಡಿತವಾಗ್ಲೂ ಅದನ್ನು ಸಹ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾರೆ. ನೀರಾವರಿ ವ್ಯವಸ್ಥೆಯನ್ನು ಕೇಳಿದ್ದಾರೆ, ಬಹುಶಃ ಅದನ್ನ ಮೊದಲೇ ನಾನು ಹೇಳಿದ್ದೇನೆ. ಹಾಗಾಗಿ ಈ ಎಲ್ಲ ಅಂಶಗಳ ಒಂದು ಮೂಲಭೂತ ಸೌಕರ್ಯ ಹಂತವಾಗಿ ಆಗುತ್ತೆ. ಇನ್ನು ತಾಂಡಾದಲ್ಲಿ ಶಾಲೆಗಳ ಮೂಲಭೂತ ಸೌಕರ್ಯದ ಬಗ್ಗೆ ಖಂಡಿತವಾಗ್ಲೂ ನನಗೆ ಆ ಒಂದು ಆಸಕ್ತಿ ಇದೆ. ಬಹುಶಃ ನೀವು ಸಹ ಶಿಕ್ಷಕರಿಗೆ ಗೊತ್ತಿದೆ, ಈಗ ನಾನು ಹೇಗೆಲ್ಲ ಒಂದು ಒತ್ತು ಕೊಡ್ತಾ ಇದ್ದೀನಿ ಅನ್ನೋದು ಬಹುಶಃ ನೀವೆಲ್ಲ ನೋಡ್ತಾ ಇದ್ದೀರಾ. ಅಂತ ಒಂದು ಕೆಲಸ ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಬಹುಶಃ ರೈತರಿಗೆ ನೀರು, ಕರೆಂಟು, ರಸ್ತೆ, ಆರೋಗ್ಯಕ್ಕೆ ಒಂದು ಒಳ್ಳೆ ಆಸ್ಪತ್ರೆ, ಬಹುಶಃ ತಾಲೂಕು ಮಟ್ಟದಲ್ಲಿ 100 ಬೆಡ್ ಹಾಸ್ಪಿಟಲ್ ಆಗ್ತಾ ಇದೆ. ಬಹುಶಃ ನಿಮ್ಗೆಲ್ಲ ಗೊತ್ತಾ? ಹಾಕಿದೆ. ನಾವು ಭೂಮಿ ಪೂಜೆ ಮಾಡಿದ್ದೇವೆ. 50 ಬೆಡ್ ಹಾಸ್ಪಿಟ್ಲು, ಬಟ್ 100 ಬೆಡ್ ಖಂಡಿತವಾಗ್ಲೂ ನಾನು ತಂದೆ ತರ್ತೇನೆ. ಬಟ್ ಒಂದು ಸುಸಜ್ಜಿತವಾದ ಒಂದು ಹಾಸ್ಪಿಟ್ಲು 60 ಹಾಗೆ ಆಗುತ್ತೆ ಅಂತ ಒಂದು. ಆಮೇಲೆ ಗೋಪಿನಾಥ್ನಲ್ಲಿ PHC ಅದು ಸಹ ಹೋಗಿ ಗುದ್ದಿ ಪೂಜೆ ಮಾಡೋದಿದೆ. ಮತ್ತೆ CHC PD ಪಾಳ್ಯದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಆಗಿದೆ, ಮತ್ತೆ ವಡರಪಾಳ್ಯದಲ್ಲಿ ಆಗಿದೆ. ಬಹುಶಃ ಯಾಕೆಂದ್ರೆ ಆ PD ಪಾಳ್ಯದಲ್ಲಿ ಸುತ್ತಮುತ್ತ ಇರತಕ್ಕಂಥವರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆದ್ರೆ ಸುಮಾರು 50-60 ಕಿಲೋಮೀಟರ್ ಅವರು ಸಣ್ಣ ಒಂದು ಸಮಸ್ಯೆಗೂ ಅವರು ಬರಬೇಕಾಗಿತ್ತು. ಅಂತದ್ದು ಅಲ್ಲಿ ಆ ಒಂದು ಅಪ್ಗ್ರೇಡ್ ಆಗಿರೋದು ಬಹಳ ಅತಿ ಅವಶ್ಯಕತೆ ಇದೆ. ಅಂತ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಇವತ್ತೇನು ಇವತ್ತು ಸಂತ ಸೇವಾಲಾಲ್ ಅವರ ಜಯಂತಿ, ಇವತ್ತು ಈ ಒಂದು ಕೆಲಸಕ್ಕೆ ಕಾರಣೀಭೂತವಾಗಿದೆ. ಬಹುಶಃ ನಿಮ್ಮ ಬೇಡಿಕೆಗಳನ್ನೆಲ್ಲರೂ ಈಡೇರಿಸ್ತಕ್ಕಂಥದ್ದು, ಮತ್ತೆ ನೀವು ಸಂಘಟಿತರಾಗೋದು, ನಿಮ್ಮ ಹಕ್ಕನ್ನ ನೀವು ಪಡಿತಕ್ಕಂಥ ಒಂದು ವಿಚಾರವಾಗಿ ಇಷ್ಟು ವಿಚಾರನ ನೀವು ಇಲ್ಲಿ ಚರ್ಚೆಯಾಗಿ ನೀವೆಲ್ಲ ಒಂದು ಏನು ಸಂಘಟಿತರಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಇದೇ ರೀತಿಯಾದ ಒಂದು ಕಾರ್ಯಕ್ರಮಗಳಾಗಿ ನೀವೆಲ್ಲರೂ ಮುಂದೆ ಬರಬೇಕು, ನಿಮ್ಮ ಮಕ್ಕಳು ಮುಂದೆ ಬರಬೇಕು. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಅದನ್ನು ವಿಭಾಗವಾಗಿ ಬಹುಶಃ ಇವತ್ತೆಲ್ಲ ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲ ಕಡೆಯಿಂದಲೂ ಬಂದಿದ್ದಾರೆ. ಇದು ಬಹಳ ಒಂದು ಮುಖ್ಯವಾದ ಒಂದು ವಾತಾವರಣ ಅಂತ ಒಂದು ಸಂದರ್ಭ ಇವತ್ತು ನಮ್ಮ ಹನೂರು ತಾಲೂಕಲ್ಲಿ ಆಗಿರೋದು ನಾವೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಈ ಒಂದು ವೇದಿಕೆ ಮುಖಾಂತರ ನಿಮಗೆ ಮತ್ತೊಮ್ಮೆ ಸಂತ ಸೇವಾಲಾಲ್ ಅವರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಏನು ಜೈ ಸಂತಲಾಲ್ ಅವರು
राणी मबाली तारी नाजूक राणी मबाली तारी नाजूक लाली लाली होते तारी गाले राणी मबाली तारी नाजूक डोरिया संटिया तोन लागुये डोरिया संटिया तोन लागुये नाच तेरी मदद करिए बंजारा बेसतुन भारी गए तुला तेरी मरण सोइए